ಇದುವರೆಗೂ ನಾನು ಪಾಸಿಂಗ್ ಅಂದರೆ ಯಾರು ನಮ್ಮಲ್ಲಿ ಪಾಸ್ ಆಗೋದಕ್ಕೆ ಇದುವರೆಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರೋ ಅವರಿಗೆ ಕನಿಷ್ಠ ಕಲಿಕೆಯನ್ನು ಇಷ್ಟಾರು ಕಲ್ತಿರಬೇಕು, ಇಷ್ಟಾರು ಬರಿಬೇಕು ಅಂತ ಹೇಳ್ತಾ ಹೋದೆ. ಅದರಿಂದ ಎಲ್ಲರೂ ಕಡ್ಡಾಯವಾಗಿ ಪಾಸ್ ಹಾಗೆ ಆಗ್ತೀರ, ಆ ನಂಬಿಕೆ ನಮಗಿದೆ. ನಾವು ಯಾವ ರೀತಿ ಹೇಳಿದ್ದೀರ, ನಿಮ್ಮ ಟೀಚರ್ಸ್ ಹೇಳ್ದಂಗೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಶಾಲೆಗಳಿಗೆ ಕೊಟ್ಟಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜನ್ನು ಓದಿ ಅಭ್ಯಾಸ ಮಾಡ್ತಾ ಹೋದರೆ ಎಲ್ಲರೂ ಉತ್ತೀರ್ಣರಾಗಬಹುದು ಮಕ್ಕಳು. ಈಗ ನಾನು ಬರೀ ಪಾಸಿಂಗ್ ಅವರೆಲ್ಲ, ನಮ್ಮ ಒಂದು ಶಾಲೆ ಅಂತ ತೆಗೆದುಕೊಂಡಾಗ ಎಲ್ಲ ಥರದ ವಿದ್ಯಾರ್ಥಿಗಳು ಇರ್ತಾರೆ. ಸರಾಸರಿ ಅವರು ಇರ್ತಾರೆ, ಬಿಲೋ ಆ್ಯಾವ್ರೇಜು ಎಬೋ ಆ್ಯಾವ್ರೇಜ್ ಅಂತ ಹೇಳ್ತೀವಿ. ಸರಾಸರಿಗಿಂತ ಮೇಲ್ಮಟ್ಟವರು, ಕೆಲವರು ಡಿಸ್ಟಿಂಕ್ಷನ್ ಬರ್ತಾರೆ, ಕೆಲವರು ಫಸ್ಟ್ ಕ್ಲಾಸ್ ಬರೋರು, ಎಲ್ಲರೂ ಇರ್ತಾರೆ. ಸೊ ಈಗ ಅವರಿಗೆ ನಾನು ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಹೋಗ್ತೀನಿ. ಪಾಸಿಂಗ್ ಪ್ಯಾಕೇಜ್ ಅನ್ನತಕ್ಕಂಥದ್ದು ನಾನು ಏನು ಸರಾಸರಿಗಿಂತ ಕಡಿಮೆ ಇರ್ತಕ್ಕಂತಹ ಮಕ್ಕಳಿಗೆ ಹೇಳ್ತಾ ಹೋಗಿತ್ತು. ಈಗ ಸರಾಸರಿಗಿಂತ ಮೇಲಿದ್ದಂಥವ್ರು, ಈಗ ಒಂದು ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆಯಲ್ಲಿ ನಾನು ಪಾಸಾಗಬೇಕು ಅಂತಿರ್ತಕ್ಕಂತಹ ಮಕ್ಕಳ ನೀವು ಅಷ್ಟೇ ಪ್ರತಿದಿನ ಎಲ್ಲ ವಿಷಯಗಳಿಗೂ ನೀವು ವೇಳಾಪಟ್ಟಿಯನ್ನು ನಿಗದಿಗೊಳಿಸ್ಕೊಳ್ಳಿ. ನಾನು ಈ ಸಮಯದಲ್ಲಿ ಇಂಥ ವಿಷಯವನ್ನು ಓದ್ತೀರಿ, ನಿನ್ನದೇ ಆದಂಥ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ಏನು ಉಳಿದಿದೆ ಪರೀಕ್ಷೆಗೆ ಆ ದಿನಗಳಿಗೆ ಪರವಾಗಿಲ್ಲ, ಸಿದ್ಧಪಡಿಸ್ಕೊಳ್ಳಿ. ಯಾಕೆಂದರೆ ನೀವು ಶಾಲೆಗೆ ಬರತಕ್ಕಂಥ ಸಮಯವನ್ನು ಸೇರಿಕೊಂಡು ನಮ್ಮ ಶಾಲೆಗಳಲ್ಲಿ ನಾವು ಕೊಟ್ಟಿದ್ದೀವಿ, 24 ಗಂಟೆಯ ವೇಳಾಪಟ್ಟಿಗಳನ್ನು ಕೊಟ್ಟಿದ್ದೀವಿ. ಆದರೂ ನಿನ್ನದೇ ಆದಂಥ ನಿಮ್ಮ ಮನೆಯ ಕೆಲಸಗಳು, ನಿಮ್ಮ ಸ್ವರೂಪಗಳು ಬದಲಾವಣೆಗಳಿರುತ್ತೆ. ಅದರಿಂದ ನೀವು ಅಭ್ಯಾಸ ಮಾಡೋದಕ್ಕೆ ನಿಮ್ಮದೇ ಆದಂಥ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳಿ. ವೇಳಾಪಟ್ಟಿ ಸಿದ್ಧಪಡಿಸ್ಕೊಂಡು ಯಾವ ವೇಳೆಯಲ್ಲಿ ನಾನು ಯಾವ ವಿಷಯವನ್ನು ಅಭ್ಯಾಸ ಮಾಡಬೇಕು, ನನಗೆ ಯಾವ ವಿಷಯ ಕಷ್ಟ ಅನಿಸುತ್ತೆ ಅದನ್ನು ನೀವು ಬೆಳಗಿನ ವೇಳೆಯಲ್ಲಿ, ಯಾಕೆಂದರೆ ನಾವು ಅದನ್ನು ಸಾಮಾನ್ಯವಾಗಿ ಎದ್ದ ತಕ್ಷಣ ಓದಿದ್ರೆ ಬಹಳ ಬೇಗ ಬ್ರೈನಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನು ನಾವು ತೆಗೆದುಕೊಂಡ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ತೆಗೆದುಕೊಂಡ್ರೆ ನಮ್ಮ ಮೆದುಳು ಬಹಳ ಆ್ಯಕ್ಟಿವ್ ಆಗಿರುತ್ತೆ, ಬೇಗ ಸ್ವೀಕರಿಸುತ್ತೆ. ಅದರಿಂದ ನಿಮಗೆ ಯಾರಿಗೆ ಯಾವ ವಿಷಯ ಕಷ್ಟ ಅನಿಸುತ್ತೋ ಅದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಓದುವುದಕ್ಕೆ ಟೈಮ್ ಟೇಬಲಲ್ಲಿ ಹಾಕ್ಕೊಳ್ಳಿ. ಈಗ ಕೆಲವರಿಗೆ ಗಣಿತ ಕಷ್ಟ ಇರಬಹುದು, ಕೆಲವ್ರಿಗೆ ಇಂಗ್ಲೀಷ್ ಕಷ್ಟ ಇರ್ಬೋದು, ಕೆಲವ್ರಿಗೆ ಸೋಷಿಯಲ್, ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇರುತ್ತೆ. ಅದರಿಂದ ನಿಮಗೆ ಯಾವುದು ಕಷ್ಟ ಅನಿಸುತ್ತೋ ಅದನ್ನು ನೀವು ಮೊದಲು ವೇಳಾಪಟ್ಟಿನಲ್ಲಿ ಎದ್ದ ತಕ್ಷಣ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಯಾವಾಗಲೂ ನೀವು ವೇಳಾಪಟ್ಟಿ ಹಾಕ್ಕೊಳ್ಳುವಾಗ ಒಂದು ಕಷ್ಟ ಅನಿಸುವ ಸಬ್ಜೆಕ್ಟು, ಇನ್ನೊಂದು ಸುಲಭ. ನನಗೆ ಸುಲಭವಾಗಿತ್ತು. ನಮ್ಮ ಪ್ರಕಾರ ಹೇಳೋದಾದರೆ ಒಂದು ಕೋರ್ ಸಬ್ಜೆಕ್ಟ್ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಲ್ಯಾಂಗ್ವೇಜನ್ನು ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಸುಲಭ ಅನ್ನಿಸ್ಬಹುದು. ಯಾಕೆಂತಂದರೆ ನಾನು ಈಗ ಗಣಿತ ಮಾಡ್ತಾ ಇರ್ತೀರ, ಕಷ್ಟ ಅದರಲ್ಲೇ ತಲೆ ಇದೆ ಓಡಿಸಿ ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂದ್ಕೊಳ್ತೀರ. ಆಗ ಗಣಿತ ಆದಮೇಲೆ ನೀವು ಲ್ಯಾಂಗ್ವೇಜ್ ಯಾವುದಾದ್ರು ಆಗ್ಬೋದು, ಕನ್ನಡ ಆಗ್ಬೋದು ಅಥವಾ ಹಿಂದಿ ಆಗ್ಬೋದು, ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅಂದ್ಕೊಂಡು ಅಲ್ಲಿರ್ತಕ್ಕಂಥದ್ದನ್ನು ಒಂದು ಕಥೆಯ ರೂಪದಲ್ಲಿರ್ತಕ್ಕಂಥ ಪಾಠವನ್ನಾರು ಓದಿ, ಒಂದು ಪದ್ಯವನ್ನಾರು ಓದಿ, ನಿಮಗೆ ಬಹಳ ಸುಲಭ ಅನಿಸುತ್ತೆ. ದಿನಕ್ಕೆ ಒಂದೊಂದನ್ನು ಓದ್ಕೊಂಡು ಬನ್ನಿ. ಹಾಗೆ ಓದ್ತಾ ಬಂದರೆ 6 ಸಬ್ಜೆಕ್ಟ್ಗೂ ವೇಳೆಗಳನ್ನು ನಿಗದಿಪಡಿಸ್ಕೊಂಡು ಓದ್ತಾ ಬರಬೇಕು. ಹಾಗೆ ಕನ್ನಡದಲ್ಲಿ ನೀವು ಹಾಕ್ಕೊಂಡಾಗ 1 ಗಂಟೆಯ ಅವಧಿಯನ್ನು ನೀವು ನಿಮ್ಮದೇ ಅವಧಿಯಲ್ಲಿ ಹಾಕ್ಕೊಂಡಾಗ ಆ 1 ಗಂಟೆಯ ಅವಧಿಯಲ್ಲಿ ಇನ್ನು ಉಳಿದ ದಿನಗಳಿಗೆ ನನಗಿರ್ತಕ್ಕಂತಹ 8 ಪದ್ಯ, 8 ಪಾಠ, ಪಠ್ಯಪೋಷಕ ಅಧ್ಯಯನ 6. ಆ ಪಠ್ಯಪೋಷಕ ಅಧ್ಯಯನ 6 ಇದೆಲ್ಲ ಸೇರಿಕೊಂಡಾಗ ಎಷ್ಟಾಯಿತು ಡಿವೈಡ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಏನನ್ನು ಓದ್ಕೊಳ್ಬೇಕು. ಪಠ್ಯಪೋಷಕ ಅಧ್ಯಯನ ಬಿಟ್ಬಿಡಬಾರ್ದು. ಬರೀ ಪಾಠ ಪದ್ಯ ಓದ್ಕೊಂಡ್ಬಿಟ್ಟು ಪಠ್ಯಪೋಷಕ ಅಧ್ಯಯನ ಬಿಟ್ಬಿಡ್ತೀರ. ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಪಠ್ಯಪೋಷಕ ಅಧ್ಯಯನದ ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋಕ್ಕೆ ಹೋಗಲ್ಲ ನೀವು. ಆದರೆ ನೀವು ಅದನ್ನು ಬಿಡಬೇಡಿ. ಪ್ರತಿದಿನ ನೀವು ಈಗ ಉಳಿದಂತಹ ದಿನಗಳಿಗೆ 1 ಪಾಠ, 1 ಪದ್ಯ, 1 ಪಠ್ಯಪೋಷಕ ಅಧ್ಯಯನ ಓದ್ತೀನಿ ನಾನು. ಯಾಕೆಂದರೆ ಇದುವರೆಗೆ ನೀವು ಹೆಚ್ಚಿನದು
ಓದಿರ್ತೀರ. ಈಗ ನಾನು ಹೇಳ್ತಾ ಇರೋದು ಎಬೋ ಆವ್ರೇಜ್ ಮಕ್ಕಳಿಗೆ, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು ಅಂದವ್ರಿಗೆ. ಈಗಾಗಲೇ ನಾವು ನೋಡಿದ್ದೀವಿ, ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ನೀವೆಲ್ಲ ಓದಿದ್ದೀರ. ಇನ್ನೊಂದು ಸಾರಿ ನೀವು ಪ್ರತಿದಿನ ಡಿವೈಡ್ ಮಾಡ್ಕೊಳ್ಳಿ. ನಾನು ಇವತ್ತು ಒಂದು ಪಾಠ, ಒಂದು ಪದ್ಯ, ಒಂದು ಪಠ್ಯಪೋಷಕ ಅಧ್ಯಯನ ಓದಿ ಅದಕ್ಕೆ ಉತ್ತರಿಸ್ತೀನಿ. ಜೊತೆಗೆ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನಾಕೋಟಿಯ ಪ್ರಶ್ನೆಗೆ ಉತ್ತರಿಸಿ. ಆ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನಾಕೋಟಿ ಯಾವುದು ಅಭ್ಯಾಸದಲ್ಲಿ ಇಲ್ಲದೆ ಇರತಕ್ಕಂಥ ಪ್ರಶ್ನೆ ಇದೆ, ಅದಕ್ಕೆ ನೀವು ಉತ್ತರವನ್ನು ಕಂಡುಹಿಡ್ಕೊಳ್ಳಿ. ಜೊತೆಗೆ ನಮ್ಗೆ ಇನ್ನೂ ಒಂದು ಈ ಸರಿ ಮಂಡಳಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳು 4 ಅವರೇ ಕೊಟ್ಟಿದ್ದಾರೆ. 4 ಪ್ಲಸ್ ಇವಾಗ ಬಂದಿರತಕ್ಕಂಥದ್ದು ಒಂದು ಪ್ರಿಪ್ರೇಟ್ರಿ ಆಗಿರೋದು 5 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಬಳಿ ಇದೆ. ಅದಲ್ಲದೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆ ಇದೆ 6. ಅದಕ್ಕೂ ನೀವು ಉತ್ತರಿಸಿದ್ದೀರಾ. ಎಲ್ಲಿ ತಪ್ಪಾಗಿ ಉತ್ತರಿಸಿದ್ದೀರಾ, ಅದಕ್ಕೆ ಸರಿ ಉತ್ತರ ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ಓದಿದಾಗ ಈ ಒಂದು ಪಾಠ, ಒಂದು ಪದ್ಯ ಅಂತ ದಿನ ಇಟ್ಕೊಂಡು ಓದ್ತಾ ಹೋಗ್ತೀರಾ. ಆ ಓದಿದಾಗ ಆ ಪಾಠದ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಬೋರ್ಡ್ ಅವ್ರು ಬಿಟ್ಟಿರ್ತಕ್ಕಂಥದ್ದು 4, ಮತ್ತು ಈಗ ನಮಗೆ ಜಿಲ್ಲಾ ಮಟ್ಟದ್ದು, ತಾಲೂಕು ಹಂತದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಸೇರಿಸ್ಕೊಂಡು 8 ಪ್ರಶ್ನೆ ಪತ್ರಿಕೆಯಿಂದ ಆ ಪಾಠದಲ್ಲಿ ಯಾವ ಪ್ರಶ್ನೆ ಇದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ನೀವು ಉತ್ತರಿಸ್ತಾ ಹೋಗಿ. ಸೊ ಹಾಗೆ ಉತ್ತರಿಸ್ತಾ ಹೋದಾಗ ಯಾವ ಪಾಠವನ್ನು ಬಿಟ್ಟಿರಲ್ಲ. ನಿಮಗೆ ಯಾವ ರೀತಿ ಉತ್ತರ, ನಾನು ಎಲ್ಲಿ ತಪ್ಪು ಬರೆದಿದ್ದೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಪ್ರತಿದಿನ ನೀವು 1 ಗಂಟೆಯ ಅವಧಿಯನ್ನು ಕನ್ನಡಕ್ಕೆ ಮೀಸಲಾಗಿಟ್ಕೊಂಡು ಈ ರೀತಿ ಅಧ್ಯಯನ ಮಾಡ್ತಾ ಹೋಗಿ. ಹೆಚ್ಚು ಕಡಿಮೆ ನಮಗೆ 8 ದಿನ, ಒಂದು ವಾರದಲ್ಲಿ ಇಡೀ ಕನ್ನಡ ಓದಿ ಆಗೋಗಿರುತ್ತೆ. ನಂತರ ರಿವೈಸ್ ಮಾಡ್ತಾ ಹೋಗಿ. ಇನ್ನೊಂದು ಸರಿ ರಿವೈಸ್ ಮಾಡೋಗಿ, ನಾನು ಎಲ್ಲಿ ತಪ್ಪು ಬರೆದಿದ್ದೀನಿ, ಏನು ಮಾಡಿದ್ದೀನಿ ಅಂತ. ಅಲ್ಲಿಗೆ ಪರೀಕ್ಷೆ ಬಂದಿರುತ್ತೆ. ಪರೀಕ್ಷೆಯ ಹಿಂದಿನ ದಿನ ನೀವು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ನಾನು ಎಲ್ಲವನ್ನು ಎದುರಿಸ್ತೀನಿ ಅಂತ ಹೇಳಿ ನೀವು ಏನನ್ನು ಟೆಕ್ಸ್ಟ್ ಬುಕ್ಕನ್ನೇ ಓದಿ. ಮತ್ತು ಕಂಠಪಾಠ ಮಾಡ್ತೀನಿ ಅಂತಂದರೆ ನಮಗೆ ಭಾಷೆನಲ್ಲಿ ಕಷ್ಟ. ಪದ್ಯ ಮಾತ್ರ ಕಂಠಪಾಠ ಮಾಡಿ, ಪ್ರಶ್ನೆ ಉತ್ತರ ಎಲ್ಲ ಕಂಠಪಾಠ ಮಾಡಿ ಒಂದು ಪದ ಮರ್ತೋಯ್ತು ಅಂದರೆ ಬರೆಯೋ. ಹೆಚ್ಚಾಗಿ ಆ ವಿಷಯ ಇರಬೇಕು. ನಿಮ್ಮ ವಾಕ್ಯದಲ್ಲಿ ಬರೆಯೋದಕ್ಕೆ ಪ್ರಯತ್ನವನ್ನು ಪಡಿ. ಅದರಿಂದ ನೀವು ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಯಾಕೆಂತಂದರೆ ನಿಮಗೆ ಹೆಚ್ಚು ಅಂಕ ಗಳಿಸಬೇಕು ಅಂದರೆ ಇಡೀ ಪಠ್ಯಪುಸ್ತಕವನ್ನು ನೀವು ಅಭ್ಯಾಸ ಮಾಡಿರಬೇಕು. 60 ಅಂಕ ಆಗಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಅದಕ್ಕಿಂತ ಇನ್ನೂ ಜಾಸ್ತಿ ಪಡ್ಕೊಳ್ಬೇಕು ಅಂತ ಇರ್ತೀರ. ನೀವು ಸಹ 100ಕ್ಕೆ 100 ಅಂಕವನ್ನು ಪಡಿಬೇಕು ಅಂತ ಇರ್ತಕ್ಕಂಥವ್ರು, ಅಂದರೆ ನಾನು ಎಲ್ಲೂ ಒಂದು ಅಂಕವನ್ನು ಕಳ್ಕೊಳ್ಬಾರ್ದು ಅಂತ ಇರ್ತಕ್ಕಂಥವ್ರು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸ್ತಾ ಹೋಗಬೇಕು. ನೀವು ನಿಮ್ಮದೇ ಆದಂಥ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸ್ತಾ ಹೋಗಬೇಕು. ಎಲ್ಲಿ ನಿಮಗೆ ಡೌಟ್ ಬರುತ್ತೋ ಆವಾಗ ನಿಮ್ಮ ಶಿಕ್ಷಕರನ್ನ ಕೇಳಿ. ಕನಿಷ್ಠ ಮಕ್ಕಳೇ, ನೀವು ಪಠ್ಯಪುಸ್ತಕವನ್ನು ಕನಿಷ್ಠ 5ರಿಂದ 10 ಬಾರಿ ಪಠ್ಯಪುಸ್ತಕವನ್ನು ನೀವು ಎಷ್ಟು ಚೆನ್ನಾಗಿ ಓದಿರ್ತೀರೋ ಅಷ್ಟು ಹೆಚ್ಚಿನ ಅಂಕವನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ. ಪಾಠವನ್ನು ಎಲ್ಲೂ ಬಿಡದೆ ಮೊದಲಿಂದ ಹಿಡಿದು ವ್ಯಾಕರಣ ಅಭ್ಯಾಸ ಎಲ್ಲವನ್ನು ಕಂಟಿನ್ಯೂಸ್ ಆಗಿ ಅಂತಂದರೆ ಪ್ರತಿದಿನ ಓದ್ತಾ ಹೋಗಬೇಕು. ಪಠ್ಯಪುಸ್ತಕವನ್ನು ಚೆನ್ನಾಗಿ ಓದಿರಬೇಕು. 5ರಿಂದ 10 ಸಾರಿ ಓದಿದರೆ ನಿಮಗೆ ಪಾಠದಲ್ಲಿ, ಪದ್ಯದಲ್ಲಿ, ಎಲ್ಲೇ ಮಧ್ಯದಲ್ಲಿ ಏನೇ ಕೇಳಿದ್ರೂ ನಾನು ಉತ್ತರಿಸಬಲ್ಲೆ ಅಂತಕ್ಕಂತಹ ಆತ್ಮವಿಶ್ವಾಸ ಬರುತ್ತೆ. ಆದ್ದರಿಂದ ನೀವು 100ಕ್ಕೆ 100 ಅಂಕ ತೆಗೆದುಕೊಳ್ತೀನಿ ಎಂದವರು ಪಠ್ಯಪುಸ್ತಕವನ್ನೆಲ್ಲ ಓದಾಗಿದೆ ಅಂದ ಮೇಲೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸ್ತಾ ಹೋಗಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಪಠ್ಯಪುಸ್ತಕದ ಮಧ್ಯದಲ್ಲಿ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಪ್ರತಿಶತ 20 ಕಷ್ಟವಾಗಿ ಕೇಳ್ತಾರೆ. 20 ಕಷ್ಟಕರವಾಗಿರುತ್ತೆ 20 ಅಂಕಗಳಿಗೆ ಅಂದರೆ ಪಠ್ಯಪುಸ್ತಕದ ಮಧ್ಯದಲ್ಲಿ ಕೇಳಿರ್ತಾರೆ. ನಮಗೆ ಈ ಸರಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 6 ಸಂದರ್ಭಗಳಲ್ಲಿ 2 ಸಂದರ್ಭ ಮಾತ್ರ, ಅಂದರೆ ಪಾಠದಿಂದ 1, ಪದ್ಯದಿಂದ 1 ಮಾತ್ರ ಅಭ್ಯಾಸದಲ್ಲಿ ಕೇಳಿ, ಇನ್ನು 4 ಪಠ್ಯದ ಮಧ್ಯದಿಂದ ತೆಗೆದುಕೊಳ್ತಾರೆ. ಅದರಿಂದ ನೀವು ಪಠ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು. ಅಭ್ಯಾಸ ಮಾಡಿದರೆ ನಿಮಗೆ ಇದು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗುತ್ತೆ, ಯಾವ ಸಂದರ್ಭದಲ್ಲಿ ಬಂದಿದೆ ಅನ್ನೋದು
ಗೊತ್ತಾಗುತ್ತೆ. ಜೊತೆಗೆ ವ್ಯಾಕರಣಾಂಶದಲ್ಲಿ ಮಾರ್ಕ್ಸನ್ನು ಅಂದರೆ ಬಹು ಆಯ್ಕೆಯಲ್ಲಿ ನೀವು ಕಳ್ಕೊಳ್ಳೋದು ಜಾಸ್ತಿ. ಅದರಿಂದ ನೀವು ಏನು ಮಾಡಿ, ಆ ವ್ಯಾಕರಣಾಂಶಕ್ಕೆ ಪರಿಕಲ್ಪನೆಗಳನ್ನು ಚೆನ್ನಾಗಿ, ನಮಗೆ 20 ವ್ಯಾಕರಣಾಂಶಗಳು ಇದೆ, ಆ 20 ವ್ಯಾಕರಣಾಂಶಗಳನ್ನು ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಪರಿಕಲ್ಪನೆಗಳನ್ನು ತಿಳ್ಕೊಳ್ಳಿ. ಅಂದರೆ ನನಗೆ ಯಾವುದೋ ಒಂದು ಪದ ಕೊಟ್ಟರೆ ಅದೇ ಸಂಧಿ ಬರಿತೀನಿ ಅಂತಲ್ಲ. ಈಗ ಆದೇಶ ಸಂಧಿ ಅಂದರೆ ಏನಾಗಬೇಕು, ಆಗಮ ಸಂಧಿ ಅಂದರೆ ಏನಾಗಬೇಕು, ಅಥವಾ ಅಂಶಿ ಸಮಾಸ ಅಂದರೆ ಏನಾಗಬೇಕು, ಕರ್ಮಧಾರೆಯ ಸಮಾಸ ಅಂದರೆ ಏನಾಗಬೇಕು, ವಿಶೇಷಣದಿಂದ ಕೂಡಿದರೆ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ, ಸಂಖ್ಯಾವಾಚಕ ಇದ್ದರೆ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಈ ರೀತಿ ಪರಿಕಲ್ಪನೆಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆದ್ದರಿಂದ ನೀವು ವ್ಯಾಕರಣ ಏನು 20 ಅಂಶ ಇದೆ, ದಿನಕ್ಕೆ ಒಂದೊಂದು ಅಭ್ಯಾಸವನ್ನು ತೆಗೆದುಕೊಂಡು ಆ ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನಾಕೋಟಿ, ಈಗಾಗಲೇ ಶಿಕ್ಷಕರು ನಿಮಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀವಿ. ಬಹು ಆಯ್ಕೆದು ವ್ಯಾಕರಣಾಂಶದ ಪ್ರತಿ ಅಂಶಕ್ಕೂ ಸಹ ಬಹು ಆಯ್ಕೆಯ ಪ್ರಶ್ನೆ ಕೋಟಿಗಳು ಇದೆ. ನಮ್ಮ ಕನ್ನಡ ದೀವಿಗೆಯಲ್ಲೇ ಇದೆ ಪ್ರಶ್ನಾಕೋಟಿ ಅಂತ. ಅದರಲ್ಲಿ 400 ನಮಗೆ ಬಹು ಆಯ್ಕೆ ಪ್ರಶ್ನೆಗಳು ಸಿಗುತ್ತೆ. ತೆಗೆದುಕೊಂಡು ನೀವು ಅದಕ್ಕೆ ಉತ್ತರಿಸ್ತಾ ಹೋಗಿ. ಒಂದು ವ್ಯಾಕರಣಾಂಶ ಓದಿದ ಮೇಲೆ ಅದಕ್ಕೆ ಉತ್ತರಿಸ್ತಾ ಹೋದ ತಕ್ಷಣ ನಿಮಗೆ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥ ಆಗತ್ತೆ. ನೀವು ಅಂಕಗಳನ್ನು ಕಳ್ಕೊಳ್ಳೋದು ಸಾಮಾನ್ಯವಾಗಿ ವ್ಯಾಕರಣಾಂಶದಲ್ಲಿ. ಅದರಿಂದ ವ್ಯಾಕರಣವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಒಂದು ಅಂಕನೂ ಹೋಗಬಾರ್ದು ಅಂತಿದ್ರೆ 20 ಏನು ನಾವು ವ್ಯಾಕರಣಗಳನ್ನು ಹೇಳಿದ್ದೀವಿ, ಅಂದರೆ ವರ್ಣಮಾಲೆ, ಸಂಧಿ, ಸಮಾಸ, ಹೀಗೆ ನಾಮಪದ, ವಿಭಕ್ತಿ ಪ್ರತ್ಯಯ, ಹಳೆಗನ್ನಡ, ಹೊಸಗನ್ನಡ ವಿಭಕ್ತಿ, ಅದ್ರ ಬರ್ತಕ್ಕಂಥ ಕಾರಕಾರ್ಥಗಳು 20 ಅಂಶಗಳು ಬರುತ್ತೆ ವ್ಯಾಕರಣ. ಅದನ್ನೆಲ್ಲ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮಾಡಿಬಿಟ್ಟು ಉತ್ತರಿಸಿ. ಜೊತೆಗೆ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗೆ ನೀವು ಉತ್ತರಿಸ್ತಾ ಹೋಗಿ. ಆವಾಗ ನಿಮಗೆ ಅಲ್ಲಿ ಅನುಮಾನಗಳು ಬರುತ್ತೆ. ಇದೆಲ್ಲ ನಾನು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆನೇ ತಯಾರಿ ಮಾಡಿಕೊಂಡ್ರೆ ನನಗೆ ಅನುಮಾನ ಬಂದ ತಕ್ಷಣ ನಿಮ್ಮ ಶಿಕ್ಷಕರನ್ನು ನೀವು ಕೇಳಬಹುದು ಅಲ್ಲಿ. ಆಗ ನಿಮಗೆ ಸರಿ ಉತ್ತರ ಸಿಗತ್ತೆ. ಹೀಗಾಗಿ ನೀವು ಅಂಕಗಳನ್ನು ಹೆಚ್ಚಾಗಿ ಕಳ್ಕೊಳ್ಳಲ್ಲ, ಪಡ್ಕೊಳ್ತೀರ. ಜೊತೆಗೆ ನೀವು ಉತ್ತರ ಬರಿತಾ ಹೋಗ್ತೀರ ಮಕ್ಕಳ. ಒಂದು ಪ್ರಶ್ನೆ ಆದಮೇಲೆ ಉತ್ತರ ಬರೆದ ಮೇಲೆ ನೀಟಾಗಿ ಜಾಗವನ್ನು ಬಿಡಿ. ಆ ಜಾಗ ಬಿಟ್ಟು ಲೈನ್ ಹಾಕಿ, ಒಂದು ಪೆನ್ಸಿಲಲ್ಲಿ ಲೈನ್ ಹಾಕ್ತಾ ಹೋಗಿ. 2 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆಗೆ ಉತ್ತರ ಆಯಿತಾ, ಲೈನ್ ಹಾಕಿ. ಆ ಲೈನ್ ಹಾಕಿದಾಗ ನೀವು ಮತ್ತೆ ಗೀಚಿ ಚಿತ್ತು ಮಾಡಿ ಬರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಚಿತ್ತು ಮಾಡಿ ಬರೆದಷ್ಟು ನಮಗೆ ಗೊತ್ತಾಗುತ್ತೆ. ಅಂಕಗಳು ಹೆಚ್ಚಾಗಿ ಪಡ್ಕೊಳ್ಬೇಕು ಅಂದರೆ ನಾನು ಎಲ್ಲೂ ತಪ್ಪನ್ನು ಮಾಡಬಾರ್ದು, ಚಿತ್ತು ಮಾಡಬಾರ್ದು ಜಾಸ್ತಿ. ನೀಟಾಗಿ ಅಕ್ಷರಗಳು ಸ್ಫುಟವಾಗಿರಲಿ, ತಪ್ಪಿಲ್ಲದೆ ಬರೀರಿ. ಲೈನನ್ನು ಹಾಕಿ ಒಂದು ಪ್ರಶ್ನೆ ಆದಮೇಲೆ ಒಂದು ಪ್ರಶ್ನೆ. ಮತ್ತು ಮುಖ್ಯಾಂಶಗಳಿಗೆ ನೀವು ಅಂಡರ್ಲೈನನ್ನು ಮಾಡಿ. ಈಗ ಉದಾಹರಣೆಗೆ ನಾನು ಕವಿ ಪರಿಚಯವನ್ನು ಬರಿತಾ ಇದ್ದೀನಿ ಅಂತಂದಾಗ ಅವರ ಇಸವಿ, ಅವ್ರು ಬರೆದಿರ್ತಕ್ಕಂಥ ಕೃತಿ, ಅವ್ರ ಬಿರುದು ಇದೆಯಲ್ಲ, ಅದಕ್ಕೆ ಅಂಡರ್ಲೈನನ್ನು ಮಾಡಿ. ಯಾರು ಮೌಲ್ಯಮಾಪನ ಮಾಡ್ತಾರೋ ಅವರಿಗೆ ಮೌಲ್ಯಮಾಪನ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದೇ ರೀತಿ ಸಂದರ್ಭವನ್ನು ತೆಗೆದುಕೊಂಡಾಗ ಆ ಸಂದರ್ಭದಲ್ಲಿ ನೀವು ಕವಿ, ಆಕರ ಗ್ರಂಥ, ಮತ್ತು ಯಾವ ಪಾಠ ಅಂತ ಬರೆದಿರ್ತೀರಲ್ಲ ಅದನ್ನೆಲ್ಲ ಸಿಂಗಲ್, ಆಯ್ಕೆ ಅಂತ ಬರೆದಿರ್ತೀರಲ್ಲ ಅದನ್ನೆಲ್ಲ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೀರಿ. ಉದಾಹರಣೆಗೆ ಭಾಗ್ಯಶಿಲ್ಪಿಗಳು ಪಾಠ ತೆಗೆದುಕೊಂತಂದರೆ DS ಜಯಪ್ಪ ಗೌಡ ಅವರು ಬರೆದಿರ್ತಕ್ಕಂತಹ ಭಾಗ್ಯಶಿಲ್ಪಿಗಳು ಎನ್ನುವ ಪಾಠದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ ನಾಲ್ವಡಿ ಕೃಷ್ಣರಾಜ ಒಡೆಯೋದಾದರೆ ಆಕರ ಗ್ರಂಥ ಬರಲ್ಲ, ಅದು ಯಾಕೆಂದ್ರೆ ಸಮಿತಿ ರಚನೆ. ವಿಶ್ವೇಶ್ವರಯ್ಯನವರದಾದರೆ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅಂತಕ್ಕಂಥದ್ದು ಬರುತ್ತೆ. ಆವಾಗ ಅದನ್ನು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿ ಅಂಡರ್ಲೈನನ್ನು ಮಾಡಿ. ಬಹಳ ಸುಲಭವಾಗಿ ಅಂಕವನ್ನು ಕರೆಕ್ಟಾಗಿ ಬರೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಗಾದೆಯ ಮಾತುಗಳನ್ನು ಬರೆಯುವಾಗ ಅಲ್ಲೂ ಸಹ ಯಾವುದೇ ಗಾದೆಯನ್ನು ಕೊಡಲಿ ಅದಕ್ಕೆ ವಿಸ್ತರಣೆ ಮಾಡಿ ಮಹತ್ವವನ್ನು ಬರೆದಿರ್ತೀರ, ವಿಸ್ತರಣೆ ಮಾಡ್ತೀರಾ. ಆ ವಿಸ್ತರಣೆ ಮಾಡುವಾಗ ಅದಕ್ಕೆ ಹೊಂದುವಂತಹ ಇನ್ನೊಂದು ಗಾದೆ ಸಮರ್ಥನೆಯನ್ನು ಕೊಡುತ್ತೆ ಅನ್ನೋದನ್ನು ಸೂಚಿಸಿ ಅಂಡರ್ಲೈನನ್ನು ಮಾಡಿ.
ಹಾಗೆಯೇ ನಾನು ಪ್ರಬಂಧವನ್ನು ಬರಿತಾ ಇದ್ದೀನಿ ಅಂದ್ಕೊಳ್ಳಿ. ಆ ಪ್ರಬಂಧವನ್ನು ಬರೆಯುವಾಗಲೂ ಅಷ್ಟೇ ಅಲ್ಲಿ ನಾನು ಭಾಷಾ ಶೈಲಿಗೆ ಒಂದು ಅಂಕ ಇರುತ್ತೆ. ಅಲ್ಲೂ ತಪ್ಪನ್ನು ಬರಿಬಾರ್ದು. ಭಾಷಾ ಶೈಲಿ ಅಂದರೆ ನೀವು ಅಲ್ಲಿ ಅದಕ್ಕೆ ಸಮಂಜಸವಾದಂತಹ ವಿಷಯಕ್ಕೆ ಹೊಂದಿಕೊಳ್ಳುವಂತಹ ನುಡಿಗಟ್ಟುಗಳಾಗ್ಬೋದು, ಗಾದೆಗಳನ್ನಾಗ್ಬೋದು ಮಧ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಎಲ್ಲಿ ಬೆಳೆಸಬೇಕೋ ಅಲ್ಲಿ ಬೆಳೆಸಿ ಅದನ್ನು ಅಂಡರ್ಲೈನ್ ಮಾಡಿ. ಮುಖ್ಯ ವಿಷಯಗಳು ಏನಿರುತ್ತೆ ಅದನ್ನು ಅಂಡರ್ಲೈನ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಹೆಚ್ಚು ಅಂಕ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದರಿಂದ ನೀವು 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ಬಹುದು. ಯಾವುದೇ ಸಂಶಯ ಬೇಡ. ನೀವು ಎಷ್ಟು ಸಾರಿ ಪುಸ್ತಕಗಳನ್ನು ಓದ್ತೀರಾ, ಎಷ್ಟು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಿ ಸಿದ್ಧವಾಗಿರ್ತೀರಾ, ಅಷ್ಟು ನೀವು ಅಂಕಗಳನ್ನು ಪಡ್ಕೊಳ್ಬೋದು. ಪರೀಕ್ಷೆಯ ಹಿಂದಿನ ದಿನ ನೀವು ಯಾವುದೇ ಕಾರಣಕ್ಕೂ ನಿದ್ದೆಗೆಡಬೇಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ನಾನು 100ಕ್ಕೆ 100 ತಗೊಳ್ಬೇಕು ಅನ್ನೋ ಟೆನ್ಷನ್ ಮಾಡಿಕೊಂಡು ನಿದ್ದೆಗೆ ಇಟ್ಕೊಂಡು ಓದಕ್ಕೆ ಹೋಗಬೇಡಿ. ಮುಂಚೆನೇ ಪೂರ್ವ ತಯಾರಿ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಎಕ್ಸಾಮ್ ದಿನ ಜಸ್ಟ್ ನೀವು ಬರೆದಿರ್ತಕ್ಕಂಥದ್ದನ್ನೆಲ್ಲ ಗ್ಲ್ಯಾನ್ಸ್ ಮಾಡ್ತಾ ಹೋಗಿ, ಪುನರಾವರ್ತನೆ ಒಂದು ಕಣ್ಣಾಡಿಸ್ತಾ ಹೋಗಿ. ನನಗೆ ಎಲ್ಲಿ ಡೌಟ್ ಇದೆ ಅನ್ನೋ ಕಡೆ ಕಣ್ಣಾಡಿಸ್ತಾ ಹೋಗಿ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ ಪರೀಕ್ಷೆಯನ್ನು ಬಹಳ ಆತ್ಮವಿಶ್ವಾಸದಿಂದ ಎದುರಿಸಿ. ಆವಾಗ ನಿಮಗೆ 100ಕ್ಕೆ 100 ಅಂಕ ಸಿಗುತ್ತೆ. ಮಕ್ಕಳೇ, ನಿಮಗೆ ಇನ್ನೊಂದು ಹೆಚ್ಚಿನ ಅಂಕ ತೆಗೆದುಕೊಳ್ಳತಕ್ಕಂಥವ್ರಿಗೆ ಇನ್ನೊಂದು ಟಿಪ್ಸ್ ಏನು ಅಂದರೆ, ನೀವು ಪ್ರತಿ ಪಾಠ ಓದ್ತೀರ. ಪ್ರತಿ ಪಾಠ ಓದಾದ್ಮೇಲೆ ಒಂದು ಟಿಪ್ಪಣಿಯನ್ನು ಮಾಡ್ಕೊಳ್ಳಿ. ಮುಖ್ಯಾಂಶಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಅಂದರೆ ಈಗ ಶಬರಿ ಪಾಠವನ್ನು ಓದ್ತೀರಾ ಅಂತ ಅಂದ್ಕೊಳ್ಳಿ. ಆ ಶಬರಿ ಪಾಠವನ್ನು ಓದಿದ್ರೆ ನೀವು ಅಲ್ಲಿ ಬರ್ತಕ್ಕಂತಹ ಮುಖ್ಯಾಂಶಗಳು ಏನು, ಶಬರಿ ರಾಮ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಧನುವಿನ ಆಜ್ಞೆಯ ಮೇರೆಗೆ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಅವರನ್ನು ನೋಡಿದಂತಹ ಶಬರಿ ಆನಂದದಿಂದ ನರ್ತಿಸಿ ಸಂತೋಷಗೊಂಡು ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ. ತಾನು ಏನು ಸಂಗ್ರಹಿಸ್ತಾ ಇದ್ಲು ಪ್ರತಿದಿನ ಹಣ್ಣು, ಹೂವು, ಮಧುಪರ್ಕ ಅದನ್ನೆಲ್ಲವನ್ನು ನೀಡಿ ಅವರಿಗೆ ಅವ್ರು ಬಂದ ತಕ್ಷಣ ಅವರ ಮೈಯನ್ನು ಮುಟ್ಟಿ ನಮಸ್ಕರಿಸಿ ಕೊರಳಿಗೆ ಮಾಲೆಯನ್ನು ಹಾಕಿ ಅವರಿಗೆ ಆತಿಥ್ಯವನ್ನು ತಾನು ಏನು ಸಂಗ್ರಹಿಸಿದ್ಲೋ ಅದನ್ನೆಲ್ಲವನ್ನು ಕೊಟ್ಟು ಆತಿಥ್ಯವನ್ನು ಕೊಟ್ಟು ಸಂಭ್ರಮಿಸಿ ನಲಿದು ನೃತ್ಯವನ್ನು ಮಾಡ್ತಾಳೆ. ನಂತರ ಅವಳು ನನಗೆ ಮುಕ್ತಿಯನ್ನು ಕೊಡು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ನಾನಿವತ್ತು ಅರಮನೆಯನ್ನು ಮರ್ತಿದ್ವಿ, ಇಷ್ಟು ಸಂತೋಷಗೊಂಡೆವು, ಆದರೆ ಈಗ ನೀನು ಮರಣ ಬಯಸ್ತಿದೆಯಲ್ಲ ಅಂದಾಗ, ಮರಣ ಅಲ್ಲ ನನಗೆ ಮುಕ್ತಿ ಕೊಡು ಅಂದಾಗ ರಾಮ ಅವಳಿಗೆ ಮುಕ್ತಿಯನ್ನು ಕೊಡ್ತಾನೆ. ಮುಕ್ತಿಯನ್ನು ಕೊಟ್ಟು ನಂತರ ಅವರು ಮುಂದಕ್ಕೆ ಹೋಗ್ತಾರೆ. ಹೀಗೆ ಏನು ಮುಖ್ಯ ಅಂತ ಅನಿಸುತ್ತೋ ಆ ಎಲ್ಲ ಪ್ರತಿ ಪಾಠ ಯಾವುದೇ ಆಗ್ಬೋದು, ಲಂಡನ್ ನಗರ ಆಗ್ಬೋದು. ಲಂಡನ್ ನಗರ ಆದಾಗ ನಾನು ಬದಲು ಅವ್ರು ಏನನ್ನು ನೋಡ್ತಾರೆ, ಟ್ರಾಫಿಕ್ ಜಾಮು, ಅಲ್ಲಿ ಬರ್ತಕ್ಕಂತಹ ಟ್ರಾಮ್ ಬಸ್ಸುಗಳು, ಊಲಾವರ್ತ ಅಂಗಡಿ, ವೆಸ್ಟ್ ಮಿನಿಸ್ಟರ್ ಬೇಲ್ ಬರ್ತಕ್ಕಂಥ ಪೊಯೆಟ್ಸ್ ಕಾರ್ನರು. ಹೀಗೆ ಪಾಯಿಂಟ್ಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಬರೀ ಓದೋದಲ್ಲ, ಓದ್ತಿದ್ದ ಹಾಗೇ ಆ ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯ ಅಂಶಗಳು ಜೊತೆಗೆ ಆ ಪಾಠ, ಅದ್ರ ಕವಿ ಯಾರು, ಆ ಕರಗ್ರಂಥ ಅಲ್ಲೇ ಬರ್ಕೊಂಬಿಡಿ. ಆಗ ನಿಮಗೆ ಸಂದರ್ಭದಲ್ಲಿ ಡೌಟ್ ಆಗಲ್ಲ. ಜೊತೆಗೆ ಕವಿ ಪರಿಚಯ ಬರೆಯುವಾಗ ಈ ಕೃತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು. ನಾನು ಒಂದು ಪಾಠ ಓದಿದ್ದೀನಿ ಅಂದ ತಕ್ಷಣ ಆ ಪಾಠದ ಮುಖ್ಯಾಂಶಗಳನ್ನು ಟಿಪ್ಪಣಿ ಮಾಡ್ತಾ ಹೋಗಿ ಅದನ್ನೆಲ್ಲನೂ ಒಂದೇ ಶೀಟಲ್ಲಿ ಬರ್ಕೊಳ್ತಾ ಬನ್ನಿ. ಯಾಕೆಂದರೆ ಎಕ್ಸಾಮ್ ಹಿಂದಿನ ದಿನ ನೀವು ಆ ಮುಖ್ಯಾಂಶಗಳಿರುತ್ತಲ್ಲ, ಆ ಮುಖ್ಯಾಂಶಗಳನ್ನು ಓದ್ತಾ ಹೋಗ್ತಾರೆ ನಿಮಗೆ ಯಾವುದು ಮುಖ್ಯಾಂಶ ಅಂತ ಅನಿಸುತ್ತೆ. ಸೊ ಪ್ರಶ್ನೆಗಳು ಈ ಪ್ರದಲ್ಲಿ ಬರುತ್ತೆ, ಗೊತ್ತಾಗುತ್ತೆ. ಅದನ್ನು ನೀನು ಟಿಪ್ಪಣಿ ಮಾಡ್ಕೊಳ್ಳಿ, ಮರಿಬೇಡಿ. ಓದಿದ ತಕ್ಷಣ ಟಿಪ್ಪಣಿಯನ್ನು ಮಾಡ್ಕೊಳ್ಳಿ. ಇದರಿಂದ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಬಹಳ ಸುಲಭ ಆಗುತ್ತೆ, ಹೆಚ್ಚು ಅಂಕವನ್ನು ಪಡಿಬಹುದು. ಮತ್ತು ನಿಮಗೇನಾರು ಅನುಮಾನಗಳಿದ್ದರೆ ಇದಕ್ಕೋಸ್ಕರನೇ ಫೋನಿನ್ ಕಾರ್ಯಕ್ರಮವನ್ನು ಇದೇ FM ರೇಡಿಯೋದಲ್ಲಿ ನಿಮಗಿರ್ತಕ್ಕಂತಹ ಗೊಂದಲಗಳನ್ನು ಪರಿಹರಿಸೋಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ವಿದ್ಯಾರ್ಥಿಗಳೇ, ಎಲ್ಲರೂ
ಸೇರಿ ನೀವು ಎಲ್ಲರೂ ಸೇರಿ ಉತ್ತಮ ಫಲಿತಾಂಶವನ್ನು, ಗುಣಮಟ್ಟದ ಫಲಿತಾಂಶ ಹಾಗೂ ಹೆಚ್ಚಿನ ಪರ್ಸೆಂಟೇಜನ್ನು ಪಡೆದು ಇಡೀ ಬ್ಲಾಕನ್ನು ಒಂದು ಉತ್ತಮ ಫಲಿತಾಂಶದೆಡೆಗೆ ಕೊಂಡೊಯ್ಯೋಣ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.